KM ಬ್ರೇಕಾ ಚಾನಲ್ ಕನ್ನಡ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶುಕ್ರವಾರ ಎದ್ದೆ ಮನೆಯೆಲ್ಲನೂ ಒರೆಸಿ, ಹಾಲು ಒರೆಸಿ, ಅಡುಗೆ ಮನೆಯೆಲ್ಲನೂ ಒರೆಸಿ, ಬಾಲ್ಕನಿಯನ್ನು ಒರೆಸ್ತಾ ಇದ್ದೀನಿ. ಯಾಕೆ ಯಾರೂ ಕಮೆಂಟೇ ಮಾಡಲ್ಲ? ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ. ಪೂರ್ತಿ ನೋಡೋದಿಲ್ಲ. ನಾನು ಶುಕ್ರವಾರ ನಾಳೆ ಗದ್ದೆ ನಾಟಿ ಅಂದ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಬಾಲ್ಕನಿ ಎಲ್ಲ ಮನೆಗೆ ಕ್ಲೀನ್ ಮಾಡ್ತಾಯಿದ್ದೆ. ಮಳೆ ಬೇರೆ ಬುಟ್ಟಿ ಬರ್ತಾನೆ ಇತ್ತು. ನಮ್ಮೂರಲ್ಲಿ ಮೋಡ ಆಗೋದು ಮಳೆ ಬರೋದು ಹಿಂಗೆ ಮಾಡ್ತಾಯಿತ್ತು. ಮನೆಯೆಲ್ಲನೂ ಕ್ಲೀನ್ ಮಾಡಾಯಿತು. ಆಮೇಲೆ ಬಾಲ್ಕನಿ ಒಂದು ತುಳ್ಕೊಂಡಿತ್ತು, ಚೆನ್ನಾಗಿ ಒರೆಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಹೊಂಟೆ. ಮನೆ ಒರೆಸಿ ಬಾಲ್ಕನಿ ಮೆಟ್ಲೆಲ್ಲ ಒರೆಸಾಯಿತು. ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಹೊಸ್ಲು ಹತ್ತಿರ ರಂಗೋಲಿ ಹಾಕೋದು ನಾನು ಯಾವಾಗಲೂ. ಅಲ್ಲಿ ತುಂಡಾಡ್ತಾರೆ ಅಂದ್ಬಿಟ್ಟು ರಂಗೋಲಿ ಜಾಸ್ತಿ ಹಾಕೋಕ್ಕಲ್ಲ, ಅಲ್ಲಿ ಸಿಂಪಲ್ಲಾಗಿ ಹಾಕ್ತೀನಿ. ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದೆ ಬಾಗಿಲಿಗೆ. ಎಲ್ಲನೂ ಕ್ಲೀನ್ ಮಾಡೋದು ಇಷ್ಟೊತ್ತಾಯಿತು. ನೋಡಿ, ಈ ಥರ ನೋಡಿದ್ರೆ ಈ ಥರ ಕ್ಲೀನ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗಿ ಹೂವು ಮಡಿಸಿ ದೀಪ ಹಚ್ಚೋದಕ್ಕೆ ಇಷ್ಟೊತ್ತಾಯಿತು. ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂತಿದ್ದೀನಿ. ಹಚ್ಬೋದಾ? ಒಳ್ಳೆಯದಾ? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಚ್ಚಿದ್ರೆ ಒಳ್ಳೆಯದು ಅಂತ. ಇಲ್ಲ ಬೇಡ ಹಚ್ಚಬೇಡಿ ಅಂದರೆ ಹಚ್ಚೋದಿಲ್ಲ. ಇದ್ರ ಬಗ್ಗೆ ಹೇಳ್ಕೊಡಿ. ಶನಿವಾರ ಗದ್ದೆ ನಾಟಿ ಇತ್ತು. ಗದ್ದೆ ನಾಟಿಗೆ ಹುಳ್ಳಿಕಾಳು ಸಾರು, ಹುಣಸೆಹಣ್ಣು ಉನಿ ಹಾಕಿದ್ದೀನಿ. ಹುಳ್ಳಿಕಾಳು 2 ಕುದಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ 2 ಸೇರು ಅಕ್ಕಿ ಹಾಕಿದ್ದೀನಿ. ಒಂದೇ ಸರಿ ಒಂದೊಂದು ಸರಿ ಒಂದು ತಪ್ಪಲೆಯಲ್ಲಿ ಒಂದೊಂದು ಸೇರು ಅಕ್ಕಿ ಹಾಕ್ಕೊಂಡು ಸಾರಿಗೆ ಹದ ಹಾಕ್ಕೊಂಡಿದ್ದೀನಿ.
ನಮ್ಮೂರಲ್ಲಿ ಈ ಥರ ಹೊಸ ಲೈಟು ಹಾಕಿದ್ದಾರೆ. ಎಲ್ಲ ಕಡೆಗೂ ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಬೆಳಕು ಕಾಣ್ತೈತೆ. ಈಗ ಹೊಸ್ದಾಗಿ ಹಾಕಿರೋದು. ಎಲ್ಲ ಕಡೆಗೂ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಕಾಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಅದು ಹಾಕ್ಕೊಂಡಿದ್ದೀನಿ. ಈ ಕಡೆ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಹುಳ್ಳಿಕಾಳು ಸಾಂಬಾರು ಕಾಯಿ ಹೆಸ್ರು ಮಾಡ್ತಾಯಿರೋದು. ಹುಳ್ಳಿಕಾಳು ಕಾಯಿ ಹೆಸ್ರು ಎಲ್ಲರಿಗೂ ಗೊತ್ತಿರ್ತದಲ್ಲ ಅಂತ ಸೂಟ್ ಮಾಡ್ಕೊಳ್ಳಿಲ್ಲ. ಕಾಳು ಒಗ್ಗರಣೆ ಮಾಡೋಕ್ಕಿಂತ ಸೋರಾಗಿ ಇಟ್ಟಿದ್ದೀನಿ ಕಾಳು ಬೂಸಿಯಲ್ಲಿ. ಈ ಕಡೆ ಸಾರೆಲ್ಲನೂ ಒಗ್ಗರಣೆ ಮಾಡಾಯಿತು. ಸಾಂಬಾರು ಕುದೀತಾ ಇದೆ. ಈ ಕಡೆ 2 ಸೇರು ಅನ್ನ ಹಾಕ್ಕೊಂಡು ಬಸ್ಕೊಂಡಿದ್ದೀನಿ. 2 ಸೇರು ಅಕ್ಕಿ ಹಾಕಿದೆ. ಈ ಕಡೆ ಟೀ ಮಳ್ಳಕ್ಕಿಟ್ಟಿದೆ. ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಒಂದು ಮೀಡಿಯಮಾಗಿ ಸಾಂಬಾರು ಒಂದು ಮೀಡಿಯಮ್ಗೆ ಇರೋ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗೈತೆ. ಈ ಕಡೆ ಕಾಳೆಲ್ಲ ಒಗ್ಗರಣೆ ಮಾಡಾಯಿತು. ಸಾಂಬಾರು ಆಯಿತು, ಅನ್ನನೂ ಆಯಿತು. ಇನ್ನು ಊಟ ಅಡ್ಗೆ ಗದ್ದೆಗೆ ಕೊಟ್ಟು ಕಳ್ಸೋದೆಯ ಎಲ್ಲ ಮಾಡಿ ಗದ್ದೆಗೆ ಅಡ್ಗೆ ಕೊಟ್ಟು ಕಳ್ಸೋದೆಯ. ನಾನು ನರ್ಸರಿಲಿಗೆ ಹೋಗೋಂಥರನ ಅಂತ ಯಾವಾಗಲೂ ಮಾಡ್ತಾಯಿದ್ದೆ. ತರೋಕ್ಕೆ ಆಯ್ತಿದ್ದಿಲ್ಲ. ಈ 3 ಕಲರ್ ನನಗೆ ತುಂಬ ಇಷ್ಟ ಆಯಿತು. 150 ಒಂದೊಂದು ಗಿಡಕ್ಕೆ ನೀವು 150 ಕೊಟ್ಟು ತಗೊಬಂದೆ. ಒಟ್ಟಿಗೆ 450 ರೂಪಾಯಿ ದುಡ್ಡಾಯಿತು. ತುಂಬ ಚೆನ್ನಾಗೈತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಾಯ್, ಟಾಟಾ. ಇಲ್ಲಿ ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಥರ ಬಾಲ್ಕನಿ ಗಿಡಗಳನ್ನಿಟ್ಟು ಈ ಥರ ಮಡಗಿದ್ದೀನಿ. ಒಂದು ವರ್ಷ ತುಂಬ್ತೆಯ ದೊಡ್ಡ ಪಾಟ್ಗೆ ಹಾಕಿ ಚೆನ್ನಾಗಿ ಇದು ಮಾಡ್ತೇವೆ. ನೀರು ಹಾಕ್ತಾನೆ ಇರಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ 1 ವರ್ಷ ತುಂಬಿದ್ಮೇಲೆ ದೊಡ್ಡ ಪಾಟ್ಗೆ ಹಾಕೋಣ ಸುಮ್ಮನಿದ್ದೀನಿ. ಗಿಡಗಳು ಚೆನ್ನಾಗಿ, ನನಗೆ ಗಿಡ ಅಂದರೆ ತುಂಬ ಇಷ್ಟ. ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.